ಗೌರಿಬಿದನೂರು ಶವ ಸಂಸ್ಕಾರಕ್ಕೆ ನಗರದ ಸಾರ್ವಜನಿಕರ ಅನುಕೂಲಕ್ಕೆ ವೈಕುಂಠ ರಥ ವಾಹನ ಖರೀದಿ ಕಳೆದ 4 ವರ್ಷಗಳಿಂದ ನಗರಸಭೆಯ ಪ್ರತಿ ಬಜೆಟ್ ಸಭೆಯಲ್ಲೂ ಕೇವಲ ಚರ್ಚೆಗೆ ಮಾತ್ರ ಸೀಮಿತವಾಗಿದೆ. ಇವರಿಗೂ ಕಾರ್ಯಗತವಾಗಿಲ್ಲ ಅಂತ ನಗರಸಭಾ ಮಾಜಿ ಸದಸ್ಯ ಮಾರ್ಕೆಟ್ ಮೋಹನ್ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಅಧಿಕಾರಿಗಳಿಗೆ ಪ್ರಶ್ನಿಸಿದರು. ಮಂಗಳವಾರ ಬೆಳಗ್ಗೆ ನಗರಸಭಾ ಸಭಾಂಗಣದಲ್ಲಿ ಆಯೋಜಿಸಿದ್ದ 2026-27ನೇ ಸಾಲಿನ ಆಯವ್ಯಯದ ಪೂರ್ವಭಾವಿ ಸಭೆಯಲ್ಲಿ ಚರ್ಚೆ ಮಾಡುತ್ತಿದ್ದ ಅವರು, ಶವ ಸಾಗಿಸುವ ವಾಹನ ಈವರೆಗೂ ಖರೀದಿ ಮಾಡದೇ ಇರಲು ಕಾರಣ ಏನು ಅಂತ ಮಾರ್ಕೆಟ್ ಮೋಹನ್ ಪ್ರಶ್ನಿಸಿದ್ರೆ, ಸಾರ್ವಜನಿಕರ ಸ್ಮಶಾನದಲ್ಲಿ ಮೂಲ ಸೌಲಭ್ಯಗಳೇ ಇಲ್ಲ, ಕತ್ತಲಾದರೆ ವಿದ್ಯುತ್ ದೀಪಗಳು, ನೀರಿನ ಸೌಲಭ್ಯ, ಕಾಂಪೌಂಡು ಇಲ್ಲದೆ ಇಡೀ ಸ್ಮಶಾನ ಹಂದಿ ನಾಯಿಗಳ ತಾಣವಾಗಿದೆ ಅಂತ ಡಿಜೆ ಚಂದ್ರಮೋಹನ್ ಸಭೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. 7 ಲಕ್ಷ ರೂಪಾಯಿ ಫಸ್ಟ್ ವ್ಯಾನ್, ಆಮೇಲೆ ಕ್ಯಾನ್ಸಲ್ ಆಗಿ 21 ಲಕ್ಷ ರೂಪಾಯಿಗೆ ಅಪ್ರೂವಲ್ ಕೊಟ್ರೆ ಅದು 1 ವರ್ಷ ಆಯ್ತು ಸರ್. ಟೆಂಡರ್ ಆಗೋಗಿದೆ ಸರ್, ಟೆಂಡರ್ ಆಗೋಗಿದೆ, ಕೊಟ್ಟಿದ್ದಾರೆ, ಬಿಟ್ಟಿಂಗ್ ಕರೆದಿದ್ದಾರೆ ಅಂತ ಹೇಳ್ತಾರೆ. ಹೇಳ್ಬಿಡ್ತೀವಿ ಸರ್. ನೋಡಿ, ಇಷ್ಟು ವರ್ಷಗಳಾಗಿದೆ, ಯಾರು ಗಮನಕ್ಕೆ ಗೊತ್ತಿಲ್ಲ, ಎಲ್ಲ ಸದಸ್ಯರು ಸೇರಿ ಅದನ್ನು ಒಪ್ಪಿಗೆ ಕೊಟ್ಟಿದ್ದೀವಿ. ಜನ ನೀರಿನ ಟ್ಯಾಕ್ಸು, ಮನೆ ಟ್ಯಾಕ್ಸು, ಕಂದಾಯ, ಆಳು ಎಲ್ಲ ಕಟ್ಟೋದ್ರಲ್ಲಿ ನಾವು ಮಾಡ್ತಾ ಇದ್ದೀವಿ. ಅವ್ರಿಗೆ ನೆಮ್ಮದಿಯಿಂದ ಹೋಗಕ್ಕೆ ಅಟ್ಲೀಸ್ಟ್ ಒಂದು ವಾಹನ ಇಲ್ಲ. ನಾವು 3 ವರ್ಷದಿಂದ ಕೇಳ್ತಾ ಇದ್ದೀವಿ. ಇವಾಗ ಟೆಂಡರ್ ಆಯ್ತು, ಇವಾಗ ಟೆಂಡರ್ ಆಯ್ತು, ಹಿಂಗಿದ್ದಾಗ ನೀವು ಇನ್ಯಾಕೆ ಮತ್ತೆ ಇದನ್ನು ಸೇರಿಸಿದ್ದೀರಾ? ಟೆಂಡರ್ ಮಾಡಿಬಿಟ್ಟಿದ್ದು ಕರೀಲಿ ಇಂಜಿನಿಯರ್ನ, ಇದೇ ಜಾಗದಲ್ಲಿ ಸಭೆಯಲ್ಲಿ ಅಪ್ರೂವಲ್ ಕೊಟ್ಟರೆ ಇದೇ ಜಾಗದಲ್ಲಿ ಮಾಡಿದೀವಿ ಅಂತ ಅಪ್ರೂವಲ್ ತಗೊಂಡ್ರು, ಮತ್ತೆ ಯಾಕೆ ಸೇರಿಸಿದೀವಿ ಸರ್ ಇದನ್ನ? ದಯವಿಟ್ಟು ಹೇಳ್ತೀನಿ, ನಾವು ಯಾಕೆ ಇಂಜಿನಿಯರ್ ಬಂದಿಲ್ಲ ಅವತ್ತು, ನಾನು 3 ವರ್ಷದಿಂದ ಫಾಲೋ ಮಾಡ್ತಾ ಇದ್ದೀನಿ ಸರ್. ನಾವು ಏನೇ ಮೋಸ ಮಾಡಿದ್ರು ಕರ್ಮ ನಮ್ಮ ಜೊತೆ ಬಿಡೋದಕ್ಕೆ ಸಾಕ್ಷಿ ಹೇಳ್ತಾ. ಯಾಕೆ ಹೇಳ್ತೀನಿ ಅಂದ್ರೆ, ಇಲ್ಲಿಂದ ಹೆಚ್ಚು ಕಮ್ಮಿ 3-4 ಕಿಲೋಮೀಟರ್ ತಗೊಂಡೋಗ್ಬೇಕು ಶವ, ಯಾರಾದ್ರೂ ನಿಧನದಾಗ ತಗೊಂಡೋಗ್ಬೇಕು. ಈಗ ಬೇರೆ ಬೇರೆ ಕಡೆ ಮಸಾಣಿದಾರೆ, ಹತ್ರ ಇರೋ ಗಡ್ಲಾಪುರ ಆಗಿರೋ ನಗರದಲ್ಲಿರೋ ವ್ಯಕ್ತಿಗಳಿಗೆ ಒಂದು 4 ಕಿಲೋಮೀಟರ್ ತಗೊಂಡು, ಏನಪ್ಪ ಏನಾದ್ರು ಇಲ್ಲೇ ಮಾತಾಡಿದ್ರು, 4 ಕಿಲೋಮೀಟರ್ ತಗೊಂಡೋಗ್ಬೇಕು ಸರ್. ಅಟ್ಲೀಸ್ಟ್ ಬದುಕಿರುವಾಗ ನಾವು ಸರ್ವಿಸ್ ಸರಿ ಕೊಡ್ತಾ ಇಲ್ಲ. ಒಳ್ಳೆ ಓಡಾಡಕ್ಕೆ ಫುಟ್ಪಾತ್ ಇಲ್ಲ, ಫುಟ್ಪಾತ್ಗಳು ಮಾಡಿದೀವಿ, ಎನ್ಕೋಚ್ಗಳು ಮಾಡಿದಾರ ಅಲ್ಲ. ಯಾಕಂದ್ರೆ ವಾಸ್ತವಾಂಶ ಹೇಳ್ತಾ ಇದ್ದೀವಿ, ನಾವು ಕೂತ್ಕೊಂಡು ಇದಕ್ಕೆ ಧರಣಿ ಮಾಡ್ಬೇಕಷ್ಟೇ. ನಾವು ಇದು ಮಾಡ್ಬೇಕು ಅಂದ್ರೆ ಜನ ಬದುಕಿದ್ದಾಗ ಸಹ ನಾವು ನೆಮ್ಮದಿಯಿಂದ ಒಳ್ಳೆ ಪಾರ್ಕ್ ಕೊಟ್ಟಿಲ್ಲ, ನಾವು ಕುಡಿಯೋಕೆಲ್ಲೂ ಉಚಿತವಾಗಿ ನೀರು ಕೊಡ್ತಾ ಇಲ್ಲ, ಉಚಿತವಾಗಿ ಇವ್ರಿಗೆ ಸಹ ಮಾಡಕ್ ಜಾಗ ಇಟ್ಕೊಡ್ತಾ ಇಲ್ಲ. ನಾವು ಸತ್ತಾಗಾದ್ರೂ ನೆಮ್ಮದಿಯಿಂದ ಹೋಗ್ಬೇಕು ಅಂದ್ರೆ ಅವರು ಗೋಳಾಡಿ ಬೇಳಾಡಿ ಯಾರೋ ಜನಪ್ರತಿನಿಧಿಗಳು ಅಂತ ಲೀಡರ್ಗಳ ಹತ್ರನೋ 3-4 ಸಾವಿರ ಇಸ್ಕೊಂಡು ಟೆಂಪಲ್ ತಗೊಂಡೋಗ್ಬೇಕು ಸರ್. ಯಾಕೆ ನಾವು ಇದನ್ನು ಏನಾಗಿದೆ ಕಲಿಸಿ ಇಂಜಿನಿಯರ್ ಕೇಳಿ ಸರ್. ಇದೇ ಸಭೆಗೆ ಮಾಹಿತಿ ಕೊಟ್ಟಿದ್ದಾರೆ, ಟೆಂಡರ್ ಮಾಡಿದೀವಿ ಅಂತೇಳಿ. ಕೊರತೆ ಇದ್ದಿದ್ದು 7 ಲಕ್ಷ ಆಗಬೇಕು, 21 ಲಕ್ಷ ಆಯ್ತು, ಅಪ್ರೂವಲ್ ಕೊಟ್ವಲ್ಲ ಸರ್. ಇಲ್ಲ, ಇದೇ ಜಾಗದಲ್ಲಿ ಅಪ್ರೂವಲ್ ಕೊಟ್ಟಿದ್ದೀವಿ ಸರ್. ಸರ್ ಬೇರೆ ಕೆಲಸಗಳೆಲ್ಲ ಪೇಮೆಂಟ್ ಆಗ್ಬೋದಾ ಸರ್? ಈಗ ಮನೆಗಳು, ಈಗ ಬರ್ಜನ್ ಕುಂಟೆ ಇದೇ ಇಲ್ಲ, ಟೆಂಡರ್ ಮಾಡಿ ಆಗ ಕೆಲಸಗಳು ಮಾಡ್ತಾ ಇದಾರೆ. ಬರ್ಜನ್ ಕುಂಟೆ ಸೈಟ್ಗಳು ನಾವು 11 ವರ್ಷದ ಜನ ಸಾಯ್ತಾ ಇದಾರೆ ಸರ್. ಈಗ ಶಾಸಕರು ಪಾಪ ಮನೆ ಹೇಳಿದ್ರು, ನಾನು ಮಾಡಿಸ್ತೀನಿ, ಎಲ್ಲ ಕೊಡ್ತೀನಿ ಸೈಟ್ಗಳು ಅಂತೇಳಿ ಇದು ಮಾಡ್ತಾ ಇದ್ದೀನಿ ಸರ್. ಅದಕ್ಕೆ ಇವಾಗ ಇಷ್ಟು ವರ್ಷಗಳಿಂದ ಎಷ್ಟಾಗಿದೆ ಸರ್ ದುಡ್ಡು? ಎಷ್ಟು ಸರ್ ಪ್ರಾಮಾಣಿಕ ಅಧಿಕಾರಿ ಹೇಳ್ತಾ ಇದ್ದೀನಿ ನೋಡಿ, ಇಷ್ಟು ವರ್ಷಗಳಿಂದ ಸೈಟ್ಗಳಿಗೆ ಹಾಕ್ಬಿಟ್ಟು ಎಷ್ಟು ದುಡ್ಡು ಹಾಕಿ ನೋಡಿ ಸರ್, ಚೆಕ್ ಮಾಡಿ ಸರ್, ಅನ್ಯಾಯ ಗೊತ್ತಾಗುತ್ತೆ. ಅವ್ರು ನೋಡಿ ಸೈಟ್ಗಳಿಗೆ ಹಾಕಿರೋರು ಕೆಲವರು ಒಡ್ಡೆ ಹೋಗ್ಯವ್ರ, ಇನ್ ಕೆಲವರು ಪತ್ರ ನೋಡಿ ಹೊಟ್ಟೋಗ್ತೀವಿ ಅಂತಾರೆ. ಅಟ್ಲೀಸ್ಟ್ ಹಕ್ಕಪತ್ರ ಕೂಡ, ಹಕ್ಕಪತ್ರ ರೆಡಿ ಇದೆ, 262 ಹಕ್ಕಪತ್ರ ರೆಡಿ ಇದೆ ಈಗಲೂ, ಅದನ್ನ ನಾವು ಕೊಡ್ತಾ ಇಲ್ಲ. ಲೇಔಟ್ ನೋಡ್ಬೇಕು ಒಂದ್ಸಲ, ಲೇಔಟ್ ಏನಾಗಿದೆ ಈಗ ನೋಡಿ. ಯಾರೇ ಅಧಿಕಾರಿಗಳಾಗ್ಲಿ ನಮ್ಮ ಗೌರಿ ಬಿದ್ದು ಜನತೆಗೆ ಬರೋದು ನೀವು ಸೇವೆ ಮಾಡಕ್ಕೆ ಸರ್. ನೀವು ತಾವು ಸೇವೆ ಮಾಡೋದು ಹೆಂಗಿರ್ಬೇಕು ಅಂದ್ರೆ, ಸಾಯೋರ್ಗ ನೆನ್ಪಿಟ್ಕೋಬೇಕು. ಇಂಥವ್ರು ಅದಕ್ಕೆ ಇಂಥವ್ರ ಪೀರಿಯಡ್ ಅಲ್ಲಿ ಹಿಂಗಾಯ್ತು ಅಂತ ಸುಮ್ಮನೆ ಬಂದ ಪುಟ್ಟ ಹೋದ ಪುಟ್ಟ ಅಂತ ಆಗಬಾರ್ದು ಸರ್. ಈಗ 1 ಕೋಟಿ ಇದಕ್ಕಿದ್ದೀವಿ ಸರ್ ಚರಂಡಿಗೆ, BHS ಚರಂಡಿಗೆ ಅಂತ ಮಾಡಿದ್ದೀರಾ ಸರ್. ಆ ಚರಂಡಿ ಮಾಡಿ ಹೆಚ್ಚು ಕಮ್ಮಿ 8 ವರ್ಷ ಆಯ್ತು ಸರ್. ಇದೀಗ 7 ವರ್ಷ ಆಯ್ತು, 8 ವರ್ಷನೇ ಆಯ್ತು. ಅದನ್ನ ನಮ್ಮ ಕೈಯಲ್ಲಿ ಊಡತ್ತಕ್ಕಾಗಿಲ್ಲ ಸರ್. ನಮ್ಮ ಜನನು ಹಂಗೆ ಇದಾರೆ ಪಾಪ. ಇನ್ನೇನ್ ಭಯ, ಏನ್ ಮಾತಾಡಿ ಏನಾಗುತ್ತೋ ಅಂತ ನೋಡೋಗಿ ಸರ್. ಚರಂಡಿಗೆ ಒಂದ್ಸಲ ಹೋಗ್ತಾ ಇದೆಯಾ ಸರ್? ನಮ್ಮ ಅಬುಬಕರಣ್ಣ ವಾರ್ಡಿನ ಚರಂಡಿಗೆ ಹೋಗ್ಬೇಕಲ್ಲಿ ಒಂದ್ಸಲ ತಾವು ನೋಡಿ ಸರ್. ಒಂದ್ ಸ್ವಲ್ಪ ಮಾಡೋ ಕೆಲಸ ಪ್ರಾಮಾಣಿಕತೆ ಇರ್ಬೇಕಲ್ಲ ಸರ್. ಇಂಜಿನಿಯರ್ ಸೆಕ್ಷನ್ ಆಗಿರ್ಬೋದು, ಇನ್ನೊಂದು ಇಂಜಿನಿಯರ್ ಸೆಕ್ಷನ್ ಮುಖ್ಯ ನರಸೇಗೌಡರು ಸಾಹೇಬ್ರು ಹೇಳ್ತಾ ಇದ್ ಕೇಳಿ, ನೀವು ನಮ್ಮ ಊರು ಚೆನ್ನಾಗಿರ್ಬೇಕು ಅಂದಾಗ ತಾವುಗಳು ಪಿಲ್ಲರ್ಸ್ ತಾವು ಓದಿರ್ತೀರ, ಜನಪ್ರತಿನಿಧಿಗಳು ಓದಿರಲ್ಲ. ಆದ್ರೆ ಅಲ್ಲಿ ಆಗಿರೋ ಕೆಲಸಗಳು ನೋಡ್ಬೇಕು ಸರ್. ನೋಡಿ, ಮೊನ್ನೆ ಶಾಸಕರು 8 ಕೋಟಿ ರೂಪಾಯಿ ಅನುದಾನ ತಂದಿದ್ದೀವಿ ಅಂತ ಟೆಂಡರ್ ಮಾಡಿದ್ರು. ಕಿತ್ತಾಕೋ 1 ತಿಂಗಳಾಗಿದೆ ಸರ್ ನನ್ನ ವಾರ್ಡಲ್ಲಿ. ಈಗ ಹಬ್ಬ ಬಂದಿದೆ ಸರ್, ಚರಂಡಿ ಕಿತ್ತಿದ್ದಾರೆ. ಒಂದೇ 2 ಲೈನ್ ಪೈಪ್ ಹಾಕಿ ಹೋಗಿದ್ದಾರೆ ಸರ್. 500 ಮೀಟರ್ ಚರಂಡಿಗೆ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ, ರೋಡ್ಗೆ ಹಾಕಿದ್ದಾರೆ ಸರ್. ಯಾರು ಸರ್ ಈಗ ಮಾಡಿದ್ರೆ?
ಟಾರ್ ರೋಡ್ ಇತ್ತು ಮನೆ ಮುಂದೆ ನಮ್ಮ 4ನೇ ವಾರ್ಡಲ್ಲಿ. ಟಾರ್ ರೋಡ್ ನಾವಿದ್ರು ನಾಳೆ ಬರ್ತೀವಿ ಅಂತ ಹೇಳಿ ಈಗ 15 ದಿನ ಆಯ್ತು ಸರ್. ಅಲ್ಲ ನಾನು ಯಾಕೆ ಹೇಳ್ತಿದ್ದೀವಿ, ಕೋಟಿಗಳು ತಾವು ಪಾಪ ಬಜೆಟ್ ಮಾಡ್ತೀರಾ, ತಮ್ಮ ಏನಿದೆ ಅಂತ ಮಾಡ್ತಾ ಇದ್ದೀರಾ, ಆದ್ರೆ ಕೆಲಸ ಆಗೋದು ನೋಡ್ಬೇಕಲ್ಲ ಸರ್. ಇಂಜಿನಿಯರ್ ಶಿಕ್ಷಣ ಏನಕ್ಕೆ ಸರ್ ಇರೋದು ಸರ್? ಅಲ್ಲ ಹೇಳಿ ಸರ್, ಹೇಳಿ. ಶವ ಸಂಸ್ಕಾರದ ವಾಹನ ಬಗ್ಗೆ ಮಾನ್ಯ ನಿಕಟಪೂರ್ವ ಸದಸ್ಯರು ಹೇಳ್ತಿದ್ದಾರೆ. ಆದ್ರೆ ಶವ ಓಡ್ತಕ್ಕಂಥ ಸ್ಥಳ ಹೇಗಿದೆ ಅಂತ ನೀವು ಒಮ್ಮೆ ಪರಿಶೀಲನೆ ಮಾಡಿದ್ರೆ ಕನಿಷ್ಠ ಅಲ್ಲಿ ಕಾಳು ತೊಳ್ಕೊಳ್ಳೋಕೆ ಒಂದು ನಲ್ಲಿ ಇಲ್ಲ. ನಿಮ್ಮ ಆಡಳಿತ ವ್ಯವಸ್ಥೆ ವಿಫಲಕ್ಕೆ ಇಲ್ಲಿ ಪ್ರತ್ಯಕ್ಷ ಸಾಕ್ಷಿ ಇದೆ. ಇಲ್ಲಿ ಅಲ್ಲಿ ಒಂದು ಬೀದಿ ದೀಪ ಇಲ್ಲ. ಅಲ್ಲಿ ಶವ ಸಂಸ್ಕಾರ ಲೇಟ್ ಆಯಿತು ಅಂತ ಹೇಳಿದ್ರೆ ಕತ್ಲಲ್ಲಿ ಮೊಬೈಲ್ ದೀಪದಲ್ಲಿ ಶವ ಸಂಸ್ಕಾರ ಮಾಡಬೇಕು. ಮಾನವೀಯತೆ ಇದ್ದಿರ್ತಕ್ಕಂಥ ಆಡಳಿತ ಯಾವ್ದಾದ್ರೆ ಗೌರಿಬಿದೂರು ನಗರಸಭೆ ಅಧಿಕಾರಿ ವರ್ಗ ಅಂತ ನಾವಿತ್ತು ಹೇಳ್ಬೋದು. ಇಷ್ಟೊಂದು ಬೇಜವಾಬ್ದಾರಿ ನೀವು ಇಲ್ಲಿ ಆಡಳಿತ ನಡೆಸ್ತಾ ಇದ್ರೆ ಶವ ಸಂಸ್ಕಾರದ ವಾಹನ ಇಲ್ಲಿ, ಅಲ್ಲೊಂದು ಕಾಂಪೌಂಡ್ ಇಲ್ಲ, ಅಲ್ಲಿ ಬೀದಿ ದೀಪ ಇಲ್ಲ, ಅಲ್ಲಿ ಇನ್ನು ಏನ್ ಕೊಡ್ತೀವಿ ನೀವು ವ್ಯವಸ್ಥೆ, ಜನಪರ ವ್ಯವಸ್ಥೆ? ಸತ್ತಾಗಾದ್ರೂ ಜನ ನೆಮ್ಮದಿ ಉಳಕ್ಕೋ ಇದೊಂದು ವ್ಯವಸ್ಥೆ ಇಲ್ಲ ಸರ್. ಜನವಿರೋಧಿ ಮಾಡಿಕೊಟ್ಟಿದ್ದೀರಿ ನೀವು ಇವತ್ತು. ಬಜೆಟ್ಗೆ ನಾವು ನಿಜಕ್ಕೂ ಕೂಡ ಧಿಕ್ಕಾರ ಮಾಡ್ತೀವಿ. ನಾವು ಅವೈಜ್ಞಾನಿಕವಾಗಿರ್ತಕ್ಕಂಥ ಇಂಜಿನಿಯರಿಂಗ್ ಸೆಕ್ಷನ್ ಹ್ಯಾಂಡಿಕ್ಯಾಪ್ ಆಗಿದೆ. ಅದು ಇವತ್ತು ಕಾಂಟ್ರಾಕ್ಟರ್ ಎಲ್ಲವೂ ಅವರೇ ಟೇಪ್ ಹಿಡಿತಾರೆ, ಅವರೇ ಬಿಲ್ ತಗೊಂಡ್ಬರ್ತಾರೆ. ಇವತ್ತು ಇಂಜಿನಿಯರಿಂಗ್ ಸೆಕ್ಷನ್ ಏನಾಗಿದೆ ಅಂದ್ರೆ ಯಾರು ಸ್ಥಳಕ್ಕೆ ಹೋಗೋದಿಲ್ಲ, ಅತ್ಯಂತ ನಿರ್ಲಕ್ಷ್ಯವಾಗಿ ಸರ್ವಾಧಿಕಾರದಿಂದ ವರ್ತನೆ ಮಾಡ್ತಿದ್ದಾರೆ ಅವರು. ಇವತ್ತು ಯಾವ ಚರಂಡಿ ಕರೆಕ್ಟ್ ಆಗಿದೆ ಒಂದು ತೋರಿಸ್ಬಿಡಿ ನೀವು. ಒಂದ್ ತಿಂಗಳಾಗಿದೆ ಸರ್ ಚರಂಡಿ ಕಿತ್ತು, ಮನೆಗಳ ಮುಂದೆ ಕಿತ್ತು. ಈಗ ನಮ್ಮ ವಾರ್ಡು ಚಿಕ್ಕ ವಾರ್ಡು ಸರ್, ಎಲ್ಲಾ ನೀರು ಬರ್ತದ್ರಲ್ಲಿ. ಪ್ರತಿಯೊಂದು ಮನೆ ಮಗಳು ಪಾಪ ಈಗ ರಂಜಾನ್ ಮಾಡ್ತಾರೆ, ಸುಮಾರು ಮನೆಗಳಿದ್ದಾರೆ ಸರ್. ಎಲ್ಲ ನೋಡ್ಕೊಂಡು ಅವರು ಇದ್ ಮಾಡ್ಬೇಕು ಸರ್. ಹಂಗೆ ಸರ್ ಪರಿಸ್ಥಿತಿ. ಯಾಕೆ ಚೆಕ್ ಮಾಡಬಾರ್ದು ಸರ್? ಯಾಕೆ ಮಾಡಬಾರ್ದು? ಜೈಗಳಲ್ಲಿ ಹೋಗೋದಿಲ್ಲ, ಎಲ್ಲಿ ಹೋಗೋದಿಲ್ಲ. ಕಾಂಟ್ರಾಕ್ಟ್ಗಳ ಇಂಜಿನಿಯರ್ಸ್ ಇದು ಬೇಕಾ ಸರ್? ನಗರಸಭೆ ಆಡಳಿತ ಕೋಟಿಗಟ್ಟಲೆ ಅನುದಾನ ತರ್ತಿದ್ದೀವಿ ಸರ್ಕಾರದಲ್ಲಿ. ಇವತ್ತು ಹಣ ತರೋದು ತುಂಬಾ ಕಷ್ಟ ಇದೆ. ಆದ್ರೆ ಮಾನ್ಯ ಶಾಸಕರು ತರ್ತದ್ರ ಹಣನ ಇದು ಕಳಪೆ ಕಾಮಗಾರಿಯ ಒಂದು ದೊಡ್ಡ ಪೌರಾಹಿತ ಸಾಧಿಸಿದ್ದೀನಿ. ಹೇಳಿ ಸರ್.